ಪ್ರತಿಯೊಂದು ಸೀಸನಲ್ಲೂ ಆ ವೆದರ್‌ನ ಅನುಗುಣವಾಗಿ ನಮ್ಮ ಒಂದು ಸ್ಕಿನ್ ಕೇರ್ ರೂಟೀನ್ ಹಾಗೂ ಹೇರ್ ಕೇರ್ ರೂಟೀನ್ ಚೇಂಜ್ ಮಾಡ್ತಾ ಹೋಗಬೇಕಾಗತ್ತೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಬೆಂಗಳೂರಲ್ಲಿ ತುಂಬ ಚಳಿ ಇರೋದ್ರಿಂದ ಯಾವ ರೀತಿಯಲ್ಲಿ ಸ್ಕಿನ್ನ ಮತ್ತು ಹೇರ್‌ನ ನಾನು ಮೇಂಟೈನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಈ ವಿಡಿಯೋನಲ್ಲಿ ತೋರಿಸುವಂಥ ಯಾವುದೇ ಒಂದು ಪ್ರಾಡಕ್ಟು ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ಈ ಒಂದು ಹೇರ್ ಆಯಿಲ್ ನೀವೇನು ನೋಡ್ತಿದ್ದೀರಾ 15 ವರ್ಷದಿಂದ ನಾನು ಈ ಒಂದು ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೆ. ಹಾಗೂ ಆಗ ಯೂಸ್ ಮಾಡ್ತಿದ್ದಾಗಂತೂ ನನ್ನ ಕೂದಲು ಸಖತ್ತು ಥಿಕ್ ಆ್ಯಂಡ್ ಲಾಂಗ್ ಆ್ಯಂಡ್ ಸಖತ್ ಫಾಸ್ಟಾಗಿ ಗ್ರೋತ್ ಆಗ್ತಿತ್ತು. ನೀವು ನನ್ನ ವೀಡಿಯೋಸಲ್ಲಿ ನೋಡಿರ್ಬೋದು. ಆಫ್ಕೋರ್ಸ್ ನಾನು ಮನೆಯಲ್ಲೇ ತುಂಬ ರೀತಿಯಾದಂಥ ಹೇರ್ ಆಯಿಲ್ಸ್ನ ಮಾಡ್ತೀನಿ, ಅದು ಕೂಡ ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ. ಬಟ್ ಈಗ ನಾನು ಮತ್ತೆ ನಾನು ಮುಂಚೆ ಏನು 15 ವರ್ಷದಿಂದ ಹೇರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೆ, ಐ ವೆಂಟ್ ಬ್ಯಾಕ್ ಟು ದ ಸೇಮ್ ಹೇರ್ ಆಯಿಲ್. ಸೊ ನಾನು ಏನು ಮಾಡ್ತೀನಿ ಅಂದರೆ 2 ಹೇರ್ ಆಯಿಲ್ನು ಮಿಕ್ಸ್ ಮಾಡಿ ಒಂದು ಬಾಟಲಲ್ಲಿ ಇಡ್ತೀನಿ. ಒಂದು 200 ml ಹೇರ್ ಆಯಿಲ್ ಇರೋದ್ರಿಂದ 500 ml ಇರುವಂಥ ಒಂದು ಯಾವುದೇ ಒಂದು ಬಾಟಲ್ಲು ಸರಿ ಹೋಗುತ್ತೆ. ಸೊ ಇದರಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಒಂದು ಆಯುರ್ವೇದಿಕ್ ಹರ್ಬ್ಸು ಇದರಲ್ಲಿ ಇರುತ್ತೆ. ಲೈಕ್ ಆಮ್ಲ ಆಗಿರ್ಬೋದು, ಭೃಂಗರಾಜ್, ಕೋಕೋನಟ್ಟು ಮತ್ತು ತುಂಬ ಅಂದರೆ ತುಂಬ ಬ್ರಾಹ್ಮಿ ಕೂಡ ಇದೆ. ಏನೇನು ಬೇಕು ಎಲ್ಲ ಇದರಲ್ಲಿ ಇದೆ. ಆ್ಯಕ್ಚುಲಿ ಇಟ್ಸ್ ಎನ್ ಆಯುರ್ವೇದಿಕ್ ಮೆಡಿಸಿನ್ ಅಂತಲೇ ಹೇಳ್ಬೋದು. ಸೊ ವೆರಿ ಗುಡ್ ಫಾರ್ ಹೇರ್. ಆವಾಗೂ ಕೂಡ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಈಗಲೂ ಕೂಡ ನಾನು ಮತ್ತೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಸೊ ಏನು ಮಾಡ್ತೀನಿ ಅಂದರೆ ನನಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಬಿಟ್ಟು ಒಂದು ಬಟ್ಲಲ್ಲಿ ಅದನ್ನು ಒಂಚೂರು ಬೆಚ್ಚಗೆ ಮಾಡ್ಕೊಳ್ತೀನಿ. ಆಮೇಲೆ ಇದನ್ನು ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಹೇರ್ ಆಯಿಲ್ ಯಾವಾಗ ಮಾಡ್ತೀನಿ ಅಂದರೆ, ಈಗ ನೋಡಿ ತಲೆಗೆ ಸ್ನಾನ ಮಾಡೋದಕ್ಕೆ ಒಂದು 2 hours ಇರೋಂಗೆ ಹೇರ್ ಆಯಿಲ್ ಮಾಡ್ತೀನಿ. ಯಾಕಂದರೆ ನಂದು ಆಯ್ಲಿ ಸ್ಕ್ಯಾಲ್ಪ್ ಆಗಿರೋದ್ರಿಂದ. ಆಯ್ಲಿ ಸ್ಕ್ಯಾಲ್ಪ್ ಇರೋರು ಯಾವಾಗಲೂ ಅಷ್ಟೇ ತುಂಬ ಹೊತ್ತು ಹೇರ್ ಆಯಿಲ್ನ ಹಾಕಿ ಹಾಗೆ ಬಿಡಬಾರ್ದು. ಕೆಲವೊಬ್ಬರು ನೀವು ನೋಡಿರ್ಬೋದು, ಓವರ್ ನೈಟ್ ಬಿಡ್ತಾರೆ ಹೇರ್ ಆಯಿಲ್ ಹಾಕಿ. ದಟ್ ಈಸ್ ನಾಟ್ ಎಟ್ ಆಲ್ ಗುಡ್ ಇಫ್ ಯುವರ್ ಆಯ್ಲಿ ಸ್ಕ್ಯಾಲ್ಪ್. ಡ್ರೈ ಸ್ಕ್ಯಾಲ್ಪ್ ಇರೋರು ನೀವು ಜಾಸ್ತಿ ಹೊತ್ತು ಬಿಡ್ಬೋದು, ಬೇಕಂದರೆ ಓವರ್ ನೈಟ್ ಕೂಡ ಬಿಡ್ಬೋದು. ಯಾಕಂದರೆ ಅದು ನಿಮ್ಮ ಸ್ಕ್ಯಾಲ್ಪ್ನ ಚೆನ್ನಾಗಿ ಮಾಯ್ಶ್ಚರ್ನ ಲಾಕ್ ಮಾಡುತ್ತೆ, ಕೂದಲನ್ನ ಕೂಡ ಸಾಫ್ಟ್ ಆ್ಯಂಡ್ ಸಿಲ್ಕಿ ಮಾಡುತ್ತೆ. ಬಟ್ ಆಯ್ಲಿ ಸ್ಕ್ಯಾಲ್ಪ್ ಇರೋರಿಗೆ ಅದಕ್ಕೆ ಜಾಸ್ತಿ ಹೊತ್ತು ಆ ಥರ ಬಿಟ್ಟಾಗ ಏನಾಗುತ್ತೆ, ಡ್ಯಾಂಡ್ರಫ್ ಪ್ರಾಬ್ಲಮ್ ಬರುತ್ತೆ ಮತ್ತು ಹೇರ್ ಫಾಲ್ ಪ್ರಾಬ್ಲಮ್ ಕೂಡ ಜಾಸ್ತಿ ಆಗುತ್ತೆ. ಡ್ಯಾಂಡ್ರಫ್ ಆಗೋದ್ರಿಂದ ಮತ್ತು ಫಂಗಸ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ನಾನು ಹೇಳಿದಾಗೆ ಮತ್ತೆ ಹೇಳ್ತಿದ್ದೀನಿ, ಆಯ್ಲಿ ಸ್ಕ್ಯಾಲ್ಪ್ ಮತ್ತು ನನ್ನ ಕೂದಲು ಬಂದು ಡ್ರೈ ಆಗುತ್ತೆ. ಆಯ್ಲಿ ಸ್ಕ್ಯಾಲ್ಪು ಇರೋರಿಗೆ ಕೂದಲು ಕೂಡ ಆಯ್ಲಿ ಅದಾಗದೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಕೂದಲು ಡ್ರೈ ಆಗುತ್ತೆ. ಸೊ ಈ ಒಂದು ಕಾಂಬಿನೇಷನ್ ಇರೋದ್ರಿಂದ ದಿಸ್ ರೂಟೀನ್ ವರ್ಕ್ಸ್ ವೆಲ್ ಫಾರ್ ಮೀ. ಸೊ ಈಗ ನಾನು ಹೇರ್ ಆಯಿಲ್ ಸಂಜೆ ಮಾಡ್ತಿದ್ದೀನಿ. ತಲೆಗೆ ಸ್ನಾನ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 8 ಗಂಟೆ ಹಾಗೆ ಹೋಗುತ್ತೆ. ನಾನು ಜಸ್ಟ್ ಹೇರ್ ಆಯಿಲ್ ಮಾಡಿಬಿಟ್ಟು ಕೂದಲಿನ ತುದಿಗೆಲ್ಲ ನೀಟಾಗಿ ಹೇರ್ ಆಯಿಲ್ ಮಾಡಿ, ಲೆನ್ಸ್ಗೂ ನೀಟಾಗಿ ಹೇರ್ ಆಯಿಲ್ ಮಾಡಿ ಒಂದು ಕೊಂಡೆ ಹಾಕಿ ಒಂದು 2 to maximum 3 hours ಅಷ್ಟೇ ಬಿಡ್ತೀನಿ. ಚಳಿಗಾಲ ಆಗಿರೋದ್ರಿಂದ ಹೇರ್ ಆಯಿಲ್ ಮಾಡೋದು ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಇಲ್ಲಾಂದರೆ ಕೂದಲು ಇನ್ನೂ ಡ್ರೈ ಆ್ಯಂಡ್ ಫ್ರಿಝಿ ಆಗುತ್ತೆ. ಕೀಪ್ ದಟ್ ಇನ್ ಮೈಂಡ್. ನೀವು ಹೇಗೆ ನಿಮ್ಮ ಒಂದು ಸ್ಕಿನ್ ಟೈಪ್ನ ಪ್ರಕಾರ ಫೇಸ್ ವಾಶ್ನ ಚೂಸ್ ಮಾಡ್ತಿರೋ, ಅದೇ ರೀತಿಯಲ್ಲಿ ನಿಮ್ಮ ಸ್ಕ್ಯಾಲ್ಪ್ ಯಾವ ಟೈಪ್ ಇದೆ ಅದ್ರ ಅನುಗುಣವಾಗಿಯೇ ನೀವು ಶ್ಯಾಂಪೂನ ಚೂಸ್ ಮಾಡಬೇಕಾಗತ್ತೆ. ಸೊ ನಾನಾಗಲೇ ಹೇಳಿದ ಹಾಗೆ ನನ್ನ ಒಂದು ಸ್ಕ್ಯಾಲ್ಪ್ ಟೈಪ್ ಆಯ್ಲಿ ಸ್ಕ್ಯಾಲ್ಪ್ ಮತ್ತು ಡ್ರೈ ಫ್ರಿಝಿ ಹೇರ್ ಇರೋದ್ರಿಂದ ಈ ಒಂದು ಲಾರಿಯಲ್ನ ಹೈಲರಾನ್ ಪ್ಯೂರಿಫೈಯಿಂಗ್ ಶ್ಯಾಂಪು ಮತ್ತು ರೀಹೈಡ್ರೇಟಿಂಗ್ ಕಂಡೀಷ್ನರ್ ಇದೆರಡು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಮತ್ತೆ ಹೇಳ್ತೀನಿ, ಇದು ಯಾವುದೇ ಒಂದು ಪ್ರಮೋಷನಲ್ ವಿಡಿಯೋ ಅಲ್ಲ. ಸ್ಕ್ಯಾಲ್ಪ್ನ ಚೆನ್ನಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ಹಾಗೂ ಈ ಕಂಡೀಷ್ನರ್ ನನ್ನ ಕೂದಲನ್ನ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಶೈನಿ ಕೂಡ ಮಾಡುತ್ತೆ. ಈಗ ತಲೆಗೆ ಸ್ನಾನ ಮಾಡ್ಕೊಂಡು ಬಂದಿದ ನಂತರ ಒಂದು ಸಿರಮ್ ಅಪ್ಲೈ ಮಾಡ್ತೀನಿ. ಅದು ಆಮೇಲೆ ಯಾವುದು ಅಂತ ಹೇಳ್ತೀನಿ. ಈಗ ಫಸ್ಟು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಫಸ್ಟು ನಾನು ಈ ಒಂದು ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಳ್ತೀನಿ. ಇದು ಪ್ಲಮ್ನದ್ದು. ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾವುದೋ ಒಂದು ಪ್ರಮೋಷನಲ್ ವಿಡಿಯೋ ಅಲ್ಲ ಇದು, ಮತ್ತೆ ಹೇಳ್ತಿದ್ದೀನಿ. ಇದಾದ ನಂತರ ವೆನ್ ಮೈ ಸ್ಕಿನ್ ಇಸ್ ಸ್ಟಿಲ್ ಡ್ಯಾಂಪ್ ಅಂದರೆ ಒದ್ದಾಗಿರುವಾಗಲೇ ಕಾಸಾರೆಕ್ಸ್ನ ಅಡ್ವಾನ್ಸ್ಡ್ ಸ್ನೇಲ್ ಮ್ಯೂಸಿನ್ ಎಸೆನ್ಸ್ನ ಯೂಸ್ ಮಾಡ್ತೀನಿ. ಇದು ನಾನು ಈಗಷ್ಟೇ ಅಂದರೆ ಒಂದು 2 weeksಯಿಂದ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಬಟ್ ಕಂಪ್ಲೀಟ್ ರಿವ್ಯೂ ಕೊಡಬೇಕಂದ್ರೆ ಈ ಒಂದು ಫುಲ್ ಬಾಟಲ್ ಫಿನಿಶ್ ಆದಮೇಲೆ ನಾನು ಬೇಕಂದರೆ ಕೊಡ್ತೀನಿ. ಈ ಪ್ರಾಡಕ್ಟ್ ಬಗ್ಗೆ ಹೇಳೋದಾದರೆ, ಇದು ಒಂದು ಕೊರಿಯನ್ ಬ್ರ್ಯಾಂಡ್ನ ಒಂದು ಪ್ರಾಡಕ್ಟ್. ಇದರಲ್ಲಿ ಪೆಪ್ಟೈಡ್ಸ್ ಇರೋದ್ರಿಂದ ಮತ್ತು ಸ್ನೇಲ್ ಮ್ಯೂಸಿನ್ ಏನು ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ ಮತ್ತು ಒಂದು ಮಾರ್ಕ್ಸ್, ಆ್ಯಕ್ನಿ ಸ್ಪಾಟ್ಸ್ ಮತ್ತು ಆ್ಯಕ್ನಿ ಕೂಡ ಕಂಟ್ರೋಲ್ ಮಾಡುತ್ತೆ, ಪಿಗ್ಮೆಂಟೇಷನ್ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು
ನಾನು ಎಫೆಕ್ಟಿವ್ ಆಗಿರತ್ತಂತ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ಯಾವ ಮಟ್ಟಿಗೆ ಒಂದು ಹೈಡ್ರೇಷನ್ ಕೊಟ್ಟಿದೆ ಅಂತ. ಸಕ್ಕದಾಗಿ ಹೈಡ್ರೇಟ್ ಮಾಡುತ್ತೆ, ಒಂದು ಕಾಮ್ ಸೂದಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ಇದು ಹಾಕಿದ ಕೂಡಲೇ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಐ ನೆವರ್ ಚೇಂಜ್ ಮೈ ಮಾಯ್ಶ್ಚರೈಸರ್. ಸೆಟಾಫಿಲ್ನ ಮಾಯ್ಶ್ಚರೈಸಿಂಗ್ ಲೋಷನ್ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಒಂದು ಮಾಯ್ಶ್ಚರ್ನ ಲಾಕ್ ಮಾಡುತ್ತೆ ಮತ್ತು ನೈಟ್ ಟೈಮ್ ಆಗಿರೋದ್ರಿಂದ ಯಾವುದೇ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋ ಅಗತ್ಯ ಇಲ್ಲ. ಸೊ ಈಗ ನನ್ನ ಸ್ಕಿನ್ ಕೇರ್ ಕಂಪ್ಲೀಟಾಗಿ ಮುಗಿದಿದೆ. ಇದಾದ ನಂತರ ಒಂದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಡಾಟ್ ಆ್ಯಂಡ್ ಕೀನ ಒಂದು SPF ಇರುವಂಥ ಲಿಪ್ ಬಾಮ್ ಇದೆ. ಆ್ಯಕ್ಚುಲಿ SPF ಇರುವಂಥ ಲಿಪ್ ಬಾಮ್ ನೈಟ್ ಟೈಮ್ ಯೂಸ್ ಮಾಡಲೇಬೇಕಂತ ಏನಿಲ್ಲ. ನನಗೆ ಇದರಲ್ಲಿ ಬರುವಂಥ ಒಂದು ಟಿಂಟ್ ತುಂಬ ಇಷ್ಟ. ಮತ್ತು ನೈಟ್ ಟೈಮಲ್ಲಿ ನಾನು ಯಾವಾಗಲಾದರೂ ಒಂದು ಒಮ್ಮೆ ತುಪ್ಪ ಅಪ್ಲೈ ಮಾಡ್ತೀನಿ ಬಿಫೋರ್ ಗೋಯಿಂಗ್ ಟು ಬೆಡ್. ಇವತ್ತು ನಾನು ವ್ಯಾಸ್ಲಿನ್ ಅಪ್ಲೈ ಮಾಡ್ತೀನಿ. ಒಮ್ಮೊಮ್ಮೆ ತುಪ್ಪ ಇಲ್ಲ ಹಾಲಿನ ಕೆನೆ ಅಪ್ಲೈ ಮಾಡ್ತೀನಿ, ಇಲ್ಲಾಂದರೆ ವ್ಯಾಸ್ಲಿನ್ ಏನು ಈಸಿಯಾಗಿ ಸಿಗುತ್ತೆ ನಾನು ಐ ಅಪ್ಲೈ ದ್ಯಾಟ್. ಇವತ್ತು ನನ್ನ ತಕ್ಷಣಕ್ಕೆ ವ್ಯಾಸ್ಲಿನ್ ಸಿಕ್ತು, ಇದನ್ನು ಅಪ್ಲೈ ಮಾಡಿದೆ. ಈಗ ಕೂದಲು ಒದ್ದೇ ಇರುವಾಗಲೇ ಹೇರ್ ಸಿರಮ್ನ ಯೂಸ್ ಮಾಡ್ತೀನಿ. ಲಾರಿಯಲ್ನ ಎಕ್ಸ್ಟ್ರಾರ್ಡಿನರಿ ಆಯಿಲ್ ಹೇರ್ ಸಿರಮ್. ನಾನು ಹೇಳಿದಾಗೆ ನನ್ನ ಸ್ಕ್ಯಾಲ್ಪ್ ಆಯಿಲಿ ಆಗಿರ್ಬೋದು, ಬಟ್ ಒಂದು ಕೂದಲು ಲೆಂತ್ ಏನಿದೆ ಅದು ಡ್ರೈ ಆಗುತ್ತೆ. ಡ್ರೈ ಆದಾಗ ಏನಾಗುತ್ತೆ, ಸ್ಪ್ಲಿಟನ್ಸ್ ಜಾಸ್ತಿ ಆಗುತ್ತೆ, ಕೂದಲು ಒಂಥರ ರಫ್ ಅನಿಸುತ್ತೆ. ಆಗ ಅದಕ್ಕೆ ನಾವು ಹೇರ್ ವಾಶ್ ಆಗಿದ ನಂತರ ಕೂದಲು ಒದ್ದೇ ಇರುವಾಗಲೇ ಈ ಒಂದು ಹೇರ್ ಸಿರಮ್ ಯೂಸ್ ಮಾಡೋದ್ರಿಂದ ಕೂದಲು ಸಖತ್ತು ಸಾಫ್ಟ್ ಆಗಿರುತ್ತೆ, ಶೈನಿಯಾಗಿರುತ್ತೆ, ಸುಕ್ಕು ಕೂಡ ಆಗೋದಿಲ್ಲ, ಮತ್ತು ಸಖತ್ ಮ್ಯಾನೇಜಬಲ್ ಆಗಿರುತ್ತೆ. ಅದಕ್ಕೋಸ್ಕರ ಸಿರಮ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ವರ್ಷದಿಂದ ನಾನು ಲಾರಿಯಲ್ನ ಸಿರಮ್ ಯೂಸ್ ಮಾಡ್ತೀನಿ. ಬಟ್ ಈ ಒಂದು ಸಿರಮ್ ಒಂದು 2 ವರ್ಷದಿಂದ, ಯಾವಾಗ ಇದನ್ನು ಲಾಂಚ್ ಮಾಡಿದ್ರು ಆವಾಗಿಂದ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಸ್ಕ್ಯಾಲ್ಪಿಗೆ ನೀವೇನೋ ಹೇರ್ ಆಯಿಲ್ ಥರ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಬಟ್ ಕೂದಲಿನ ಲೆಂತ್ಗೆ ಅಪ್ಲೈ ಮಾಡಬೇಕಷ್ಟೇ. ಈಗ ಸ್ಕಿನ್ ಕೇರ್, ಹೇರ್ ಕೇರ್ ಕಂಪ್ಲೀಟ್ ಆಗಿದೆ. ಇದೇ ನನ್ನ ಡೇ ಟೈಮಲ್ಲಿ ತಲೆಗೆ ಸ್ನಾನ ಮಾಡಿದರೂ ಇದೇ ಇರೋದು, ಬಟ್ ಇದ್ರ ಮೇಲೆ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೆ ಅಷ್ಟೇ. ಆವತ್ತೇ ನಾನು ತೋರ್ಸೋಕ್ಕಾಗಿಲ್ಲ ಕೂದಲು, ಬಿಕಾಸ್ ರಾತ್ರಿ ಆಗಿತ್ತು. ನಾನು ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ನೋಡಿ, ಸಕ್ಕತ್ತಾಗಿದೆ ಕೂದಲು. ನ್ಯಾಚುರಲಾಗಿ ಡ್ರೈ ಮಾಡಿರೋದು, ಯಾವುದೇ ಒಂದು ಹೇರ್ ಡ್ರೈಯರ್ ಎಲ್ಲ ಏನು ಯೂಸ್ ಮಾಡಿಲ್ಲ. ಪ್ರತಿಯೊಮ್ಮೆ ಹೇರ್ ವಾಶ್ ಆದಮೇಲೂ ಕೂಡ ನನ್ನ ಕೂದಲು ಹೀಗೆ ಇರುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.